ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಫಲಾನುಭವಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ವತಿಯಿಂದ ಮಂಗಳವಾರ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಕೂಡ್ಲಿಗಿ ಹೋಬಳಿಯ ಬಡೆಲಡಕು ಗ್ರಾಮದ ಇಂದಿರಾ ಗುಂಡಪ್ಪಲ್ಲಿ ಅವರಿಗೆ ಪರಿಶಿಷ್ಟ ಜಾತಿಯ ಪ್ರವರ್ಗ ಎ ಗುಂಪಿನ ಮಾದಿಗ ಜಾತಿ ಪ್ರಮಾಣ ಪತ್ರವನ್ನು ನಿಯಮಬಾಹಿರವಾಗಿ ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ನಾಡ ಕಚೇರಿಯ ಸೇವೆಗಳಿಗೆ 21 ದಿನಗಳ ಕಾಲಮಿತಿ ಇದ್ರೂ ಈ ಅರ್ಜಿಯನ್ನ 2 ತಿಂಗಳ ಅವಧಿಯಲ್ಲಿ ಅನುಮೋದಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಗ್ರಾಮ ಲೆಕ್ಕಾಧಿಕಾರಿಗಳು ಅರ್ಜಿಯನ್ನ ತಿರಸ್ಕರಿಸಿದರೂ ಕಂದಾಯ ನಿರೀಕ್ಷಕರು ತಮ್ಮ ಅಧಿಕಾರ ಹಾಗೂ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಪ್ರಮಾಣ ಪತ್ರ ಮಂಜೂರು ಮಾಡುವಲ್ಲಿ ಪಾತ್ರ ವಹಿಸಿದ್ದಾರೆ ಎಂದು ಸಮಿತಿಯು ಆರೋಪಿಸಿದೆ. ಈ ಮೂಲಕ ಮಾದಿಗ ಸಮುದಾಯದ ಮೀಸಲಾತಿ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಕಂದಾಯ ಅಧಿಕಾರಿಯನ್ನ ತಕ್ಷಣವೇ ಅಮಾನತುಗೊಳಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ವ್ಯಕ್ತಿಯ ವಿರುದ್ಧವೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಮಿತಿಯ ಪದಾಧಿಕಾರಿಗಳು ಒತ್ತಾಯಿಸಿದರು. ಇಂದು ಬೆಳಗ್ಗೆ 11 ಗಂಟೆಗೆ ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದ ವೇಳೆ ಪ್ರಕರಣವನ್ನು ಪರಿಶೀಲಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಹಸೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಸಂಚಾಲಕ ಎಸ್ ದುರ್ಗೇಶ್, ಜಿಲ್ಲಾ ಸಂಘಟನಾ ಸಂಚಾಲಕ ಕಂದಗಲ್ ಪರಶುರಾಮ್, ಡಿ ಹನುಮೇಶ್, ತಾಲೂಕು ಸಂಚಾಲಕ ಬಡೆಲಡಕು ದುರ್ಗೇಶ್, ತಾಲೂಕು ಸಂಘಟನಾ ಸಂಚಾಲಕ ಚೌಡಾಪುರ ಬಸವರಾಜ ಸೇರಿ ಹಲವು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ನಮಸ್ಕಾರ. ಈ ಒಂದು ಮನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಏನೋ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಅಂತೇನೋ ಕೊಟ್ಟಿದ್ದಾರೆ. ನಾವು ಕಾನೂನಲ್ಲಿ ಚೆಕ್ ಮಾಡಿ ಒಂದ್ಸರಿ ಇದೆಲ್ಲ ಲಾಗಿನಲ್ಲೇ ಆಗೋದ್ರಿಂದ ಏನು ಮುಚ್ಚುಮರೆ ಇರೋದಿಲ್ಲ ಇದರಲ್ಲಿ. ಸೊ ಚೆಕ್ ಮಾಡಿ ಕಾನೂನು ಕ್ರಮ ಏನು ತಗೊಳ್ಬೇಕು ಅದನ್ನು ಹಿಂದೆ ಸರ್. ಇದೇ ಥರ ಭಾಳ ಆಗಿದೆ. ಆದಷ್ಟು ಒಂದು ಸುಧಾರಣೆ ಮಾಡಬೇಕು. ಅದನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದೇನು ಇದೆಯಲ್ಲ, ಅವ್ರಿಗೆ ಗೊತ್ತಿದೆ. ಆ್ಯಕ್ಚುಲಿ ನಾವು ಯಾರ್ಯಾರಿಗೆ ಕೊಟ್ಟಿದ್ದೀವಲ್ಲ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಮತ್ತೆ ನಾವೊಂದು ಅದನ್ನು ಹೊರಗಡೆ ಪಬ್ಲಿಷ್ ಮಾಡೋಕ್ಕೆ ಆ್ಯಕ್ಷನ್ ಆದರೆ ಇದು ಒಂದು ಜಸ್ಟ್ ಸುಧಾರಣೆ. ಆ್ಯಕ್ಚುಲಿ ಇದು ನಾಡಕಚೇರಿ ಅಂದರೆ 21 ಡೇಸ್ ವ್ಯಾಲಿಡಿಟಿ ಇದೆ. ಅದನ್ನು ಅಪ್ಲಿಕೇಶನ್ ಮೇಡಮ್ 4ನೇ ತಿಂಗಳಿಂದ ಸ್ಟಾರ್ಟ್ ಆಗಿತ್ತು, 6 ದಿನ ಕ್ಲೋಸ್ ಆಗಿದೆ. ಕರೆಕ್ಷನ್ OTC ಕರೆಕ್ಷನ್ ಅಪ್ಲಿಕೇಶನ್ ರೈಸ್ ಆದಮೇಲೆ OTC ಈಗ ನಾರ್ಮಲ್ ಹೊಸ ಅಪ್ಲಿಕೇಶನ್ ಏನು ಬರುತ್ತಲ್ಲ, ಫ್ರೆಶ್ ಅಪ್ಲಿಕೇಶನ್ಸ್, ಅದಕ್ಕೆ 21 ಡೇಸ್ ಟೈಮ್. ಬಟ್ ಇದು OTC ಒಂದ್ಸರಿ ಬಲ್ಕಾಗಿ ಸೈನ್ ಆಗುತ್ತೆ 16 ಸೊ ಅದರಲ್ಲಿ ಆಗಿರೋ ಕರೆಕ್ಷನ್ಸ್ ಏನಾದರೂ ಅವಾಗಲೇ ಫೋಟೋ ಅಪ್ಲೋಡ್ ಇದ್ದರೆ ಕರೆಕ್ಷನ್ಸ್ ಇಲ್ಲೇ ಮಾತ್ರ ಅವಾಗೇ ಬರುತ್ತೆ. ಅದಕ್ಕೆ ಕಾಲಮಿತಿ ಇರೋದು. ಬಟ್ ನಾರ್ಮಲಿ ನೋಡಿದ್ರೆ 15 ಡೇಸ್ 21 ಡೇಸ್. ಆಮೇಲೆ ಚೆಕ್ ಮಾಡಿ